ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಡಿಸೆಂಬರ್ ಮಂತಲ್ಲಿ ನಾನು ಡೈಲಿ ವ್ಲಾಗ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು ಈ ವ್ಲಾಗ್ ಬಂದು 3ನೇ ವ್ಲಾಗ್ ಆಗಿರುತ್ತೆ. ಅಂದರೆ ಟ್ಯೂಸ್ಡೇ ವ್ಲಾಗ್, ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಸೊ ಇದಕ್ಕೂ ಮುಂಚೆ 2 ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ವ್ಲಾಗ್ನ ಎಂಡ್ವರೆಗೂ ನೋಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟಲ್ಲಿ ತಿಳಿಸಿ. ಅಟ್ಲೀಸ್ಟ್ ಏನು ಇಷ್ಟ ಆಗಿಲ್ಲ ಅನ್ನೋದಾದರೂ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಇನ್ನು ಲಾಸ್ಟ್ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಎಳ್ನೀರಿಗೆ ನಾನು ಕಲ್ಸಕ್ರೆ ಎಲ್ಲ ನೆನೆಸಿ ಇಟ್ಟಿದ್ದೆ, ನೆಕ್ಸ್ಟ್ ಡೇ ಕುಡಿಯೋಣ ಅಂತ ಹೇಳ್ಬಿಟ್ಟು. ಬಾಡಿ ತುಂಬ ಹೀಟ್ ಆಗಿರೋದ್ರಿಂದ ಸೊ ಈ ಒಂದು ಏನಂತಾರೆ ಎಳ್ನೀರನ್ನ ಕುಡಿತಾ ಇದ್ದೀನಿ. ನನಗೆ ಬಾಡಿ ಹೀಟ್ ಆಗೋದಕ್ಕೆ ಮೇನ್ ಕಾರಣ ಅಂದರೆ ಕಾಫಿ ಅಂತ ಹೇಳ್ಬೋದು. ಕಾಫಿ ಕುಡಿಯೋದ್ರಿಂದ ಹೀಟ್ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಸೊ ಅವ್ರು ಎಷ್ಟೇ ಹೇಳಿದ್ರು ಬೇಕಾದ್ರೆ ಹೀಟ್ ಹೋಗೋ ಥರ ಏನಾದರೂ ಮಾಡ್ಕೊತೀನಿ ಹೊರ್ತು ಕಾಫಿ ಅಂತೂ ಬಿಡೋದಕ್ಕೆ ಚಾನ್ಸೇ ಇಲ್ಲ. ಅಷ್ಟು ನಾನು ಕಾಫಿ ಲವರ್ ಅಂತ ಹೇಳ್ಬೋದು. ಇನ್ನು ಎಳ್ನೀರು ಕುಡಿದು ಹೊರಗಡೆ ಕಸ ಎಲ್ಲ ಗುಡಿಸಿ ಹೊರಗಡೆ ಕೆಲಸ ಆದಮೇಲೆ ಟಿಫನ್ ತಿನ್ನೋಣ ಅಂತ ಬಂದೆ. ಸೊ ಇವತ್ತು ಟಿಫನ್ಗೆ ಬಂದು ಚಪಾತಿನ ನನ್ನ ಮಗಳೇ ಮಾಡ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ನೋಡಿ. ಆ್ಯಕ್ಚುಲಿ ನಾನು ಚಪಾತಿನ ಕರೆಕ್ಟ್ ಒಂದು ರೌಂಡಕ್ಕೆ ಉಜ್ಜೋದನ್ನೆಲ್ಲ ಕಲ್ತಿದ್ದು ಮದುವೆ ಆದಮೇಲೆ, ಅದು ನಮ್ಮತ್ತೆ ಹೇಳ್ಕೊಟ್ಟಿದ್ದಕ್ಕೆ. ಸೊ ನಾವೆಲ್ಲ ಮದುವೆಗೆ ಮುಂಚೆ ಚಪಾತಿ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ, ಮಾಡಿದ್ರೂ ಶೇಪು ಹೆಂಗೆಂಗೋ ಬರ್ತಾಯಿತ್ತು. ಬಟ್ ನನ್ನ ಮಗಳು ಈ ಏಜ್ಗೆ ಚಪಾತಿ ಉಜ್ಜೋದನ್ನ ಎಷ್ಟು ಚೆನ್ನಾಗಿ ಕಲ್ತ್ಕೊತಿದ್ದಾಳೆ ನೋಡಿ. ಅವಳಿಗೂ ಒಂದು ಗೇಮ್ ಥರ ಆಯಿತು ಇದು ಆಟ ಆಡೋದಕ್ಕೆ. ಈ ರೀತಿ ಬಂದಾಗ ನಾನೇನು ತಡೆಯೋದಕ್ಕೆ ಹೋಗೋದಿಲ್ಲ, ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವಳಿಗೆ ಹೆಂಗೆ ಬೇಕೋ ಆಟ ಆಡೋದಕ್ಕೆ ಬಿಟ್ಬಿಡ್ತೀವಿ. ಸೊ ಇದರಿಂದ ಒಂದು 5 ಮಿನಿಟ್ಸ್ ಆದರೂ ಅವ್ರಿಗೆ ಒಂಥರ ಖುಷಿ ಸಿಗುತ್ತೆ. ಎಷ್ಟು ಚೆನ್ನಾಗಿ ಜೊತೆದಲ್ಲೇ ನೋಡಿ. ಆಗೋಯ್ತು. ತಟ್ಟೆ ಕೊಡಿ, ಹಾಕ್ತಾಳೆ. ವಾವ್, 2 ಚಪಾತಿ ಮಾಡಿದ್ದಾಳೆ. ತಿಂಡಿ ಎಲ್ಲ ತಿಂದಿದ್ದಾದ್ಮೇಲೆ ಇವಾಗಷ್ಟೇ ಬಿಸಿಲು ಬಂತು. ಒಂದು 3-4 ಡೇಸಿಂದ ಚೆನ್ನಾಗಿ ಚಳಿ ಇತ್ತು, ಹಾಗಾಗಿ ಇವಾಗ ಸ್ವಲ್ಪ ಬಿಸಿಲು ಬಂದಿದೆ. ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ ಟೆರೆಸ್ ಮೇಲೆ ಬಂದಿದೆ. ಹಾಗೆ ಬಟ್ಟೆಗಳೆಲ್ಲ 3-4 ಡೇಸಿಂದ ಹಾಗೇನೆ ಇದ್ದು ವಾಶ್ ಮಾಡಿ ಇವತ್ತು ಒಣಗಾಕಿ ಬಿಸಿಲು ಕಾಯ್ತಾ ಇದ್ದೀನಿ. ಬಟ್ ಕಣ್ಣು ಬಿಡೋದಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಒಂಥರ ಚುಚ್ಚದಂಗೆ ಆಗ್ತಿತ್ತು ಕಣ್ಣಿಗೆ ನನಗೆ. ಸೊ ಕಣ್ಣೀರೇ ಬಂದ್ಬಿಡ್ತು ನನಗೆ, ಕಣ್ಣೇ ಬಿಡೋಕ್ಕಾಗ್ದಲ್ಲೇ. ಸ್ವಲ್ಪ ಹೊತ್ತು ಕುತ್ಕೊಂಡು ಬಿಸಿಲು ಕಾಯೋಣ ಅಂತ ಅಂದ್ಕೊಂಡೆ, ಬಟ್ ಈ ರೀತಿ ಕಣ್ಣೇ ಬಿಡೋದಕ್ಕೆ ಆಗದಿರೋ ಕಾರಣಕ್ಕೆ ನಾನು ಕೆಳಗಡೆ ಹೋಗ್ಬಿಟ್ಟೆ. ಇನ್ನು ಮೇಲಿಂದ ಬಂದಮೇಲೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು. ಕಿಚನ್ ಕೆಲಸ ಸ್ವಲ್ಪ ಬಾಕಿ ಇತ್ತು, ಅದನ್ನು ಕೂಡ ಮುಗಿಸ್ಕೊತಾ ಇದ್ದೀನಿ. ಎಲ್ಲಿ ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಯಾವುದೇ ರೀತಿ ಕೆಲಸ ಜಾಸ್ತಿ ಇರೋದಿಲ್ಲ. ಯಾಕಂದರೆ ಬೇರೆ ದಿನ ಆದರೆ ಕ್ಲೀನಿಂಗ್ ಕೆಲಸ ಅಂತ ಇಟ್ಕೊತೀನಿ. ಬಟ್ ಈ ಮಂಗಳವಾರ ಶುಕ್ರವಾರ ಬಂದಾಗ ಕ್ಲೀನಿಂಗ್ ಕೆಲಸ ಎಲ್ಲ ಕಮ್ಮಿನೇ. ಮಾಮೂಲಿಯಾಗಿ ಕಸ ಗುಡಿಸಿ ಮನೆ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡೋದು ಇಷ್ಟೇ ಇರುತ್ತೆ ಕೆಲಸ. ಬಟ್ಟೆ ಇತ್ತಂದರೆ ಬಟ್ಟೆ ವಾಶ್ ಮಾಡೋದು, ಬೇರೆ ರೀತಿ ಧೂಳು ಹೊಡೆಯೋದು, ಇನ್ನೊಂದು ಕ್ಲೀನಿಂಗು ಏನೋ ಕಿತ್ಕೊಂಡು ಕೆಲಸ ಮಾಡೋದು, ಆ ರೀತಿ ಏನೂ ಮಾಡೋದಿಲ್ಲ. ಜಸ್ಟ್ ಅವತ್ತೊಂದಿನ ಸಿಂಪಲಾಗಿ ಸೆಲ್ಫ್ ಕೇರ್ ಮಾಡ್ಕೊತೀನಿ. ಇವತ್ತು ತಲೆಗೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಮೊಸರನ್ನ ಯೂಸ್ ಮಾಡಿ ತಲೆಗೆ ಹಚ್ಕೊತಾ ಇದ್ದೀನಿ. ಮೊಸರು ಜೊತೆಗೆ ನಾನು ಕೊಬ್ಬರಿ ಎಣ್ಣೆ ಮತ್ತೆ ಏನಂತಾರೆ ನಿಂಬೆ ರಸ ಸೇರಿಸ್ಕೊಂಡು ಹಾಕೊಂತಿದ್ದೆ ಯೂಶುವಲ್ ಆಗಿ. ಬಟ್ ಇವತ್ತು ಬರೀ ಮೊಸರು ನಿಂಬೆ ರಸ ಎರಡನ್ನೇ ಯೂಸ್ ಮಾಡಿ ತಲೆಗೆ ಅಪ್ಲೈ ಮಾಡಿದ್ದೀನಿ. ಸುಮಾರು 1 ಅವರ್ ಬಿಟ್ಟು ಸ್ನಾನ ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಖಕ್ಕೆ, ಕೈಗೆ, ಕಾಲ್ಗೆ ಅಷ್ಟೇ ಆಯಿಲ್ ಮಸಾಜ್ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಇನ್ನು ಚಳಿಗಾಲದಲ್ಲಿ ಈ ರೀತಿ ನಾವು ಆಯಿಲ್ ಮಸಾಜ್ ಮಾಡೋದ್ರಿಂದ ಒಡ್ಕೊಳ್ಳುತ್ತಲ್ವ ಸ್ಕಿನ್ ಎಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಎಳ್ದಂಗೆ ಆಗ್ತಾ ಇರುತ್ತೆ, ಸ್ಕಿನ್ ಎಲ್ಲ ಒಡ್ಕೊಳ್ಳುತ್ತೆ. ಸೊ ಅದಕ್ಕೆಲ್ಲ ನಾವು ಅವಾಗವಾಗ ಆಯಿಲ್ ಮಸಾಜ್ ಮಾಡ್ತಾ ಇರಬೇಕು.
ಇವತ್ತೇನು ಕೆಲಸ ಇಲ್ವಲ್ಲ, ಆರಾಮಾಗಿ ಜಸ್ಟ್ ಸೆಲ್ಫ್ ಕೇರ್ ಅಷ್ಟೇ ಅಲ್ವಾ ಅಂತ ಅಂದ್ಕೊಂಡು ನೋಡ್ತಾ ಮಧ್ಯಾಹ್ನ ಆಗೇ ಹೋಯ್ತು. ಮಧ್ಯಾಹ್ನ ಮೇಲೆ ನಾನು ಸ್ನಾನ ಮಾಡ್ಕೊಂಡಿದ್ದು, ಮಧ್ಯಾಹ್ನ ಮೇಲೆ ತಲೆಗೆ ಇದನ್ನ ಮೊಸರನ್ನ ಅಪ್ಲೈ ಮಾಡಿ ಆಚೆಗೊಂದು ಅವರ್ ಬಿಟ್ಟು ಸ್ನಾನ ಮಾಡೋಷ್ಟರಲ್ಲಿ ಸಂಜೆ ಒಂದು 4 ಗಂಟೆ 4:15 ಆಗೋಯ್ತು. ಇನ್ನು ಸ್ನಾನ ಮಾಡಿಕೊಂಡು ಸ್ವಲ್ಪ ರೆಡಿ ಆಗಿಬಿಟ್ಟು ಕೆಳಗಡೆ ಹೋದೆ. ನಾನು ಪ್ಲೀಸ್ ನಾನು ಬೇಕು ಪಾಪ, ನಾನು ಪ್ಲೀಸ್ ಪಾಪ, ನಾನು ಬರ್ತೀನಿ. ಅಮ್ಮ ಒದ್ದಾ? ಬಾಯ್. ಅಮ್ಮ ಇನ್ನು ವಂಶುಮ ಅವ್ರ ಅಪ್ಪನ ಜೊತೆ ಹೊರಗಡೆ ಹೋಗ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ಎಲ್ಲ ತಿನ್ಕೊಂಡು ಬಂದಿದ್ದಾಳೆ. ಜೊತೆಗೆ ಮನೆಗೂ ತಗೊಂಡು ಬಂದು ತಿಂತಾ ಇದ್ದಾಳೆ. ಸೊ ಅವಳು ಹಲ್ಲು ನೋಡೋದಕ್ಕೆ ಚಂದ ನೋಡಿ. ಇನ್ನು ನೈಟ್ ಆಸ್ ಯೂಶುವಲ್ ಪಾತ್ರೆಗಳನ್ನ ವಾಶ್ ಮಾಡೋದಿತ್ತು. ವಾಶ್ ಮಾಡಬೇಕಾದ್ರೆ ಕೈಗೆ ಸ್ವಲ್ಪ ಏಟಾಯ್ತು. ನಾನೇ ಕಾಫಿ ಬೇಡ ಅಂತ ಸುಮ್ಮನೆ ಇದ್ರು, ಬಟ್ ನಮ್ಮತ್ತೆ ಕಾಫಿ ನನಗೆ ಮಾಡ್ಕೊಡ್ತಾರೆ. ಸಕ್ಕರೆ ಜಾಸ್ತಿ ಹಾಕಿದ್ದೀರಾ? ಬೇಡ ಯಾಕೆ ಸಕ್ಕರೆ ಜಾಸ್ತಿ ಹಾಕೋದು ಗೊತ್ತಿಲ್ಲ. ಪಾಪ ಅಲ್ಲಿ ಬಾ ಮತ್ತೆ ಬಾ. ಗುಡ್ ನೈಟ್. ವಂಶುಮಗೆ ಯೂಶಲಿ ಡೈಲಿ ನೈಟ್ ಟೈಮು ಒಂದ್ಸಲ ಬ್ರಷ್ ಮಾಡಿ ಮಲಗಿಸ್ತೀನಿ. ಅದರಲ್ಲೂ ಕೆಲವೊಂದ್ಸಲ ಮಿಸ್ ಆಗುತ್ತೆ. ಕೆಲವೊಂದ್ಸಲ ನಾನು ಕೆಲಸ ಮುಗಿಸ್ಕೊಂಡು ಬಂದು ಅವಳಿಗೆ ಬ್ರಷ್ ಮಾಡಿಸಿ ಮಲಗಿಸೋದು ಲೇಟ್ ಆಗ್ಬೋದು. ಕೆಲವೊಂದ್ಸಲ ಮುಂಚೆನೇ ಮಲ್ಕೊಂಡ್ಬಿಡ್ತಾಳೆ ಬ್ರಷ್ ಮಾಡ್ಸೋಕ್ಕೂ ಮುಂಚೆನೆ. ಇನ್ನು ಕೆಲವೊಂದ್ಸಲ ಹುಷಾರಿಲ್ದೇ ಇರೋ ಟೈಮಲ್ಲಿ ಅಥವಾ ಹೊರಗಡೆ ಕೋಲ್ಡ್ ಇದೆ ಅನ್ನೋ ಟೈಮಲ್ಲಿ ಆ ಟೈಮಲ್ಲಿ ಬ್ರಷ್ ಮಾಡಿಸಲ್ಲ. ಜಿಜ್ಜಾಯ್ತು ಬಟ್ಟೆ ಎಲ್ಲ ಅನ್ನು ಚುವ ಒಬ್ಬ ಆಯ್ತು ಅಮ್ಮಗೆ. ವಂಶುಮ ಏನಾದರೂ ಚಾಕ್ಲೇಟು ಐಸ್ ಕ್ರೀಮು ಈ ರೀತಿ ಏನಾದರೂ ತಿಂದಾಗಂತೂ ಕಂಪಲ್ಸರಿ ನಾನು ಕೆಲಸ ಬಿಟ್ಟು ಫಸ್ಟ್ ಅವಳಿಗೆ ಬ್ರಷ್ ಮಾಡಿಸ್ಬಿಟ್ಟೆ ಮಲಗಿಸೋದು. ಇನ್ನು ನೈಟು ಸ್ವಲ್ಪ ಕೋಲ್ಡ್ ಜಾಸ್ತಿ ಇರೋದ್ರಿಂದ ಅವಳಿಗೆ ಸ್ವೆಟ್ರ್ ಎಲ್ಲ ಹಾಕಿ ಸಾಕ್ಸ್ ಎಲ್ಲ ಹಾಕಿ ಟೋಪಿ ಎಲ್ಲ ಹಾಕಿ ಬೆಚ್ಚಗೆ ಮಲಗಿಸ್ತಾ ಇದ್ದೀನಿ. ಯಾಕಂದರೆ ಅವಳು ರಗ್ಗು ಸಹ ಒತ್ಕೊಳ್ಳೋದಿಲ್ಲ, ಹಾಗೆ ಮಲ್ಕೊಳ್ಳೋದ್ರಿಂದ ಪ್ಯಾಂಟು ಫುಲ್ ಹಾಕಿದ್ದೀನಿ, ಸಾಕ್ಸ್ ಎಲ್ಲನೂ ಹಾಕಿ ಮಲಗಿಸ್ಬಿಡ್ತೀನಿ. ಇನ್ನು ನನ್ನ ಮಗಳು ಎಷ್ಟು ಕ್ಯೂಟಾಗಿ ಮಾತಾಡ್ತಾಳೆ ಕೇಳಿ. ನಿಮ್ಗೆ ಅರ್ಥ ಆದರೆ ಕಾಮೆಂಟಲ್ಲಿ ತಿಳಿಸಿ. ಕಲ್ಕೊಡು. ಅಲ್ಲಿ ಬಾಯ್ ಮಾಡು. ಗುಡ್ ನೈಟ್. ಉಮ್ಮ ಹಿಂಗೆ ಹಿಂಗೆ ಅಮ್ಮ ಇಲ್ಲಿ ಅಮ್ಮ ಹಿಂಗೆ ಜೋರಾಗಿ ಇಟ್ಲ ಇಲ್ಲಿ ನೋಡಿಲ್ಲ ಅಮ್ಮ ನೋಡು. ಹಿಂಗೆ ಮುಂದೆ ಬರಬೇಕು. ಈ ವ್ಲಾಗ್ ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.